ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ನಾವು ಗೋವಾಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಫೈನಲಿ ಗೋವಾ ಬುಕ್ ಮಾಡಿದ್ವಿ, ಬಸ್ ಬುಕ್ ಮಾಡಿದ್ವಿ, ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ರಾಜಹಂಸ ಬುಕ್ ಮಾಡಿದ್ವಿ ಫ್ರೆಂಡ್ಸ್. ಅಲ್ಲಿಂದ ಹೋಗ್ತಾ ಇದ್ವಿ. ಬೆಲ್ಗಮ್ದಿಂದ ಗೋವಾಗೆ ಬುಕ್ ಮಾಡಿದ್ವಿ. ಸೊ ಇವಾಗ ಹೋಗುವಾಗ ಈ ಥರ ಫಾಗಿ ವೆದರು ಆಗಿತ್ತು. ತುಂಬ ಕೋಲ್ಡ್ ಇತ್ತು ಫ್ರೆಂಡ್ಸ್. ಹೋಗುವಾಗ ವೆದರ್ ಮಾತ್ರ ಸಖತ್ತಾಗಿತ್ತು. ನೋಡಿ ಯಾವ ಥರ ಆಗಿದೆ ಅಂತ. ಇದು ಜಂಬೂಟಿ ಹತ್ರ, ನಮ್ಮದು ಖಾನಾಪುರ ರೋಡ್ VTU ಕಡೆ ಹೋಗ್ತೀವಲ್ಲ, ಅಲ್ಲಿ ಹೋಗುವಾಗ ಫೈನಲಿ ಬಂದ್ವಿ ಫ್ರೆಂಡ್ಸ್. ನೋಡಿ ಬೀಚಿಗೆ ಬಂದು ಇಳಿದ್ವಿ. ಸೊ ನಾನು, ನನ್ನ ಕಸಿನ್ಸ್, ನನ್ನ ಸಿಸ್ಟರ್ಸ್ ಎಲ್ಲ ಬಂದಿದ್ವಿ. 3 ಜನ ಹೋಗಿದ್ವಿ. ಸೊ ನಾನು ಹೋದ ತಕ್ಷಣ ಬೀಚಿಗೆ ಫುಲ್ ಎಕ್ಸೈಟ್ ಆಗಿದ್ದೆ. ಸೊ ಇಲ್ಲೇ ಬೀಚ್ ನೋಡಿ ಫ್ರೆಂಡ್ಸ್, ಈ ಥರ ಇತ್ತು. ನಾವು ಮನ್ಸೂನಲ್ಲಿ ಹೋಗಿದ್ವಿ, ಅಂದರೆ ರೈನಿ ಸೀಸನ್. ನೋಡಿ ಈ ಥರ ಇತ್ತು, ಮಳೆಯೆಲ್ಲ ಇರಲಿಲ್ಲ. ನೆಕ್ಸ್ಟು ಹಾಗೆ ನಮ್ಮನ್ನ ಶಾಪಿಂಗ್ ಮಾಡಬೇಕು ಅಂತ ಶಾಪಿಂಗಿಗೆ ಕರ್ಕೊಂಡು ಬಂದರು ಫ್ರೆಂಡ್ಸ್ ಅವರಿಬ್ಬರು. ಇಲ್ಲೇ ಶಾಪಿಂಗ್ ಮಾಡೋಕ್ಕೆ ಹುಡುಕ್ತಾ ಇದ್ವಿ ಡ್ರೆಸ್ಗಳನ್ನ. ಯಾವುದೂ ಅವ್ರಿಗೆ ಇಷ್ಟ ಆಗಲಿಲ್ಲ, ಹಂಗೆ ನೋಡ್ತಾ ಇದ್ವಿ. ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಸಿಲೆಕ್ಟ್ ಆಗ್ತಾ ಇರಲಿಲ್ಲ, ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ ಅವ್ರಿಗೆ. ಅವ್ರಿಗೆ ಬೇಕಂಥದ್ದು ಯಾವುದೂ ಇರಲಿಲ್ಲ ಅಂತಿಲ್ಲೇ. ಅದಕ್ಕೇ ಹಾಗೆ ಕೇಳಿ ಹಂಗೆ ಹಿಂಗೆ ಮಾಡಿ ಏನೋ ಮಾಡಿ ಮತ್ತೆ ಅಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ ಫ್ರೆಂಡ್ಸ. ಅದಾದಮೇಲೆ ರೂಮಿಗೆ ಹೋಗಿ ಸ್ವಲ್ಪ ಬೀಚ್ನಲ್ಲಿ ಆಟ ಆಡಿದ್ವಿ. ನೋಡಿ ಫ್ರೆಂಡ್ಸ್ ಈ ಥರ. ಸೊ ಬೀಚ್ನಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಸೊ ನಾನು ನಿಮಗೆ ರೂಮಿಂದು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ, ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾವು ರೂಮಿಗೆ ಬಂದಿರೋದು. ಸೊ ನಮ್ಮದು 4th ಫ್ಲೋರ್ನಲ್ಲಿತ್ತು ಫ್ರೆಂಡ್ಸ್. 4th ಫ್ಲೋರ್ನಲ್ಲಿ ಈ ಥರ ಕಾಣಿಸ್ತಾ ಇತ್ತು. ಇದು ನಮ್ಮ ಗ್ಯಾಲರಿ. ಸೊ ಇವಾಗ ಲಾಕ್ ಮಾಡಿದ್ವಿ ರೂಮು. ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಒಳಗಡೆ ಇರೋ ರೂಮ್ ನಮ್ದು ಯಾವ ಥರ ಇತ್ತು ಅಂತ. ಸೊ ಅದೆಲ್ಲ ಒಳ್ಳೆ ಟೈಮ್ ಪಾಸ್ ಆಯಿತು ಫ್ರೆಂಡ್ಸ್ ನಮಗೆ. ಗೋವಾಕ್ಕೆ ಹೋಗಿದ್ದು ಒಳ್ಳೆ ಟೈಮ್ ಪಾಸ್ ಮಾಡಿ ರಿಲ್ಯಾಕ್ಸೇಷನ್ ಆಯ್ತು ಮೈಂಡ್ಗೆಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನಮ್ಮದು ರೂಮು. ಸೊ 2 ಚೇರ್ ಇಟ್ಟಿದ್ದಾರೆ, ಆಮೇಲೆ ಕಾಟ್ ಇದೆ, ಆಮೇಲೆ ಇದು ಡ್ರೆಸ್ಸಿಂಗ್ ವಾರ್ಡ್ರೋಬ್ ಇತ್ತು. ನೋಡಿ ಈ ಥರ ಇದೆ. ಇದು ಬೆಡ್ ಫ್ರೆಂಡ್ಸ್. 3 ಜನ ಇಲ್ಲೇ ಮಲಗಿದ್ವಿ. ಇದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅಲ್ಲೇ ರೆಡಿಯಾಗಿ ಹೋಗ್ತಿದ್ವಿ. ಇದು ನಮ್ಮ ಬಾಲ್ಕನಿ ಫ್ರೆಂಡ್ಸ್. ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಬಾಲ್ಕನಿ. ತುಂಬ ದೊಡ್ಡದಾಗಿತ್ತು. ಒಳ್ಳೆ ಟೈಮ್ ಪಾಸ್ ಮಾಡ್ತಿದ್ವಿ ನಾವು ನೈಟ್ ಇಲ್ಲೇ ಬಂದು ಕೂತು. ಬೀಚ್ನಲ್ಲಿ ಆಡಿ ಎಲ್ಲ ಮುಗಿಸಿ ಬಂದು ಇಲ್ಲಿ ಕೂತು ಟೈಮ್ ಪಾಸ್ ಮಾಡ್ತಿದ್ವಿ ಫ್ರೆಂಡ್ಸ್ ನಾವು. ಸೊ ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು ಫ್ರೆಂಡ್ಸ್. ಇಲ್ಲೇ ಸ್ವಲ್ಪ ಮಳೆ ಬರ್ತಾ ಇತ್ತು ಜಿಟಿ ಅಂತ. ಸೊ ನೋ ಪ್ರಾಬ್ಲಮ್ ಎಲ್ಲ. ಆಮೇಲೆ ನೆಕ್ಸ್ಟ್ ಏನೋ ಇಲ್ಲಿ ಗಡ್ಬಡ್ ಮಾಡಿದೆ ಫ್ರೆಂಡ್ಸ್. ನಾನೇನೋ ಇನ್ನೊಂದು ಸಲ ತೋರ್ಸಕ್ಕೆ ಹೋಗಿ ಏನೋ ಆಯಿತು. ಎಡಿಟ್ ಮಾಡ್ತೀನಿ ಇದನ್ನು. ಸ್ವಲ್ಪ ಇದು ಸೆಕೆಂಡ್ ಡೇ ಇತ್ತು ಫ್ರೆಂಡ್ಸ್ ನಮ್ಮದು ಹೋಗಿ. ಸೆಕೆಂಡ್ ಡೇಗಿದು. ಸೊ ಸೆಕೆಂಡ್ ಡೇನಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು ಜಿಟಿ ಅಂತ. ಸೊ ಮನೆಯಲ್ಲಿ ಕ್ಯಾಜುವಲ್ ಆಗಿ ಆ ಥರ ರೆಡಿಯಾಗಿ ಒಂದು ಲಾಗ್ ಮಾಡೋಣ ಅಂತ ರೂಮಿಂದು ಮಾಡ್ತಾಯಿದ್ದೆ. ಆಮೇಲೆ ನಮ್ಮದು ಬಾತ್ರೂಮ್ ತೋರ್ಸಕ್ಕೆ ಹೋಗ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಫ್ರೆಂಡ್ಸ್ ಬಾತ್ರೂಮು. ಅಲ್ಲೇ ಸ್ನಾನ ಮಾಡಿ ಅಲ್ಲೆಲ್ಲ ಟೈಮ್ ಪಾಸ್ ಮಾಡ್ತಿದ್ವಿ. ಆಮೇಲೆ ನಮ್ಮದು ಸಿಸ್ಟರ್ ಇವಳು ರೆಡಿ ಆಗ್ತಾ ಇದ್ಲು ಫ್ರೆಂಡ್ಸ್. ಇವಳು ನಾವು ನೆಕ್ಸ್ಟ್ ಮತ್ತೆ ಬೀಚಿಗೆ ಹೋಗೋಣ ಅಂದ್ಕೊಂಡು
ರೆಡಿ ಮಾಡಿಸ್ತಾ ಇದ್ವಿ ಅವಳನ್ನ. ಸ್ವಲ್ಪ ಅವಳು ರೆಡಿ ಆಗೋಕ್ಕೆ ಟೈಮ್ ಬೇಕಾಗ್ತೈತೆ. ನಾನು ಮತ್ತು ಇನ್ನೊಬ್ಳು ಲಘು ರೆಡಿ ಆಗ್ತಿದ್ವಿ ಜಲ್ದಿನೇ. ಇವಳದು ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ಇವಳನ್ನ ಫಸ್ಟ್ ರೆಡಿ ಆಗಕ್ಕೆ ಬಿಟ್ಟಿದ್ವಿ ಫ್ರೆಂಡ್ಸ್. ಸೊ ರೆಡಿ ಆಗ್ತಾ ಇದ್ಲು. ನಂದು ಇದು ಇಲ್ಲೇ ನಮ್ಮದು ವಾಶ್ರೂಮ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಬೀಚ್ನಲ್ಲಿ ಆಡಿ ಬಾಡಿ ಎಲ್ಲ ಸ್ಯಾಂಡ್ ಆಗಿರ್ತಿತ್ತು. ಸೊ ಜಳಕ ಸ್ನಾನ ಎಲ್ಲ ಮಾಡಿ ಬರಬೇಕಂದ್ರೆ ಒಂದು 1/2 hour ಹೋಗ್ತಿತ್ತು ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಿಮಗೆ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹಿಂಗೆ ನಾವು ಇಲ್ಲೇ ಊಟ ಮಾಡೋಕ್ಕೆ ಅಂತ ಹೋಟೆಲ್ಗೆ ಹೋಗಿದ್ವಿ ಫ್ರೆಂಡ್ಸ್. ಇಲ್ಲೇ ಒಬ್ಬರು ಲಂಡನ್ದವರು ಅಂತ ಅವರು. ನಾನು ಲಾಗ್ ಮಾಡ್ತಾ ಇದ್ದೆ ನನ್ನ ಪಾಡಿಗೆ.